ದೈವಭಕ್ತ ಎಚ್.ಡಿ. ರೇವಣ್ಣ ಅವರಿಗೆ ಅಮಾವಾಸ್ಯೆ ಕಂಟಕ ಶುರುವಾಗ್ಬಿಟ್ಟಿದೆ. ಫಲ ಕೊಡದ ಎಚ್.ಡಿ. ರೇವಣ್ಣ ಮಾಡಿದ ಪೂಜೆ, ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ಕೂಡ ಫಲ ಮಾತ್ರ ಸಿಕ್ಕಿಲ್ಲ. ಅಮಾವಾಸ್ಯೆ ದಿನಾನೇ ಎಚ್.ಡಿ. ರೇವಣ್ಣ ಜೈಲು ಪಾಲಾಗಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಜ್ಯೋತಿಷ್ಯವನ್ನ ಪಾಲನೆ ಮಾಡ್ತಾ ಇದ್ರು ರೇವಣ್ಣ. ಇದು ಇಡೀ ರಾಜ್ಯಕ್ಕೆ ಗೊತ್ತಿದ್ದಂತ ವಿಚಾರ. ಪ್ರತಿ ಅಮಾವಾಸ್ಯೆಗೂ ಪೂಜೆ ಮಾಡಿಸ್ತಾ ಇದ್ರು. ಅಮಾವಾಸ್ಯೆ ಎಂದು ಕಾಲ ಭೈರವನ ಆರಾಧನೆ ಮಾಡ್ತಾ ಇದ್ರು ಎಚ್.ಡಿ. ರೇವಣ್ಣ ಅವರು. ಕಾಲ ನೋಡಿ ಮನೆಯಿಂದ ಹೊರಗಡೆ ಕಾಲಿಡ್ತಾ ಇದ್ದಂತ ರೇವಣ್ಣ ಇವತ್ತು ಗಳಿಗೆ ಲಗ್ನ ಕಾಲ ನೋಡದೆ ಜೈಲಿಗೆ ಹಾಕಿದ್ದಾರೆ. ಕಷ್ಟ ಕಾಲದಲ್ಲಿ ರೇವಣ್ಣ ಅವರ ಕೈ ಹಿಡಿದಿಲ್ಲ ಪೂಜೆ ಪುನಸ್ಕಾರ. ಗ್ರಹಚಾರ ಕೆಟ್ರೆ ಗ್ರಹಗತಿ ಕೂಡ ಕೈ ಹಿಡಿಯೋದಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ನೋಡಿ.